ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತು ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಸಿ ಎಂಗೆ ಬಿಟ್ಟಿರ್ತಕ್ಕಂಥದ್ದು. ಅವನು ಯಾವಾಗಲೂ ರೇಸ್ ಒಳಗದಾನೆ. ಕೋನ್ ರೆಡ್ಡಿ ಅಲ್ಲ, ಎಲ್ಲರೂ ರೇಸಲ್ಲಿದ್ದಾರೆ. ಕೋನ್ ರೆಡ್ಡಿ ರೇಸಲ್ಲಿದ್ದಾನೆ. ಅದೆಲ್ಲ ಅದ್ರ ಬಗ್ಗೆ ನಾವು ಭವಿಷ್ಯ ಅಂತೂ ನೋಡೋಕ್ಕಾಗೋದಿಲ್ಲ. ಭವಿಷ್ಯ ಹೆಂಗೆ ನೋಡೋಕ್ಕಾಗುತ್ತೆ ಅದ್ರ ಬಗ್ಗೆ ಎಲ್ಲ. ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ. ನಮಗೆ ರಾಜ್ಯದಲ್ಲಿ ಯಥಾಸ್ಥಿತಿ ಅಥವಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ಅವೆಲ್ಲ ಇದಕ್ಕೆಲ್ಲ ಮಾತಾಡೋಕೆ ಹೋಗಿದೆ. ಯಾಕಂದ್ರೆ ನಾವು ಭಾಳಷ್ಟು ಸಲ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಂತ ನಮ್ಮ ಹೈಕಮಾಂಡ್ಗಳು ಹೇಳಿರೋದ್ರಿಂದ ಅಲ್ಲ ಮಾಡ್ಬೋದು. ನಾವು ಒಂದು ಮಾನದಂಡ ಇರುತ್ತೆ, ರಾಜಕೀಯ ಒಂದು ಏನು ಗೈಡ್ಲೈನ್ಸ್ ಇರ್ತದೆ, ಅದ್ರ ಒಳಗಡೆನೇ ಇರಬೇಕು. ನಮ್ಮ ವಿಚಾರಗಳನ್ನು ನಮ್ಮ ಒಳಗಿಟ್ಕೋಬೇಕನ್ನು ಹೊರತು ಬಹಿರಂಗವಾಗಿ ಹೇಳಕ್ಕೆ ಬರೋದಿಲ್ಲ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತು ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಸಿ ಎಂಗೆ ಬಿಟ್ಟಿರ್ತಕ್ಕಂಥದ್ದು. ಅವನು ಯಾವಾಗಲೂ ರೇಸ್ ಒಳಗದಾನೆ. ಕೋನ್ ರೆಡ್ಡಿ ಅಲ್ಲ, ಎಲ್ಲರೂ ರೇಸಲ್ಲಿದ್ದಾರೆ. ಕೋನ್ ರೆಡ್ಡಿ ರೇಸಲ್ಲಿದ್ದಾನೆ. ಅದೆಲ್ಲ ಅದ್ರ ಬಗ್ಗೆ ನಾವು ಭವಿಷ್ಯ ಅಂತೂ ನೋಡೋಕ್ಕಾಗೋದಿಲ್ಲ. ಭವಿಷ್ಯ ಹೆಂಗೆ ನೋಡೋಕ್ಕಾಗುತ್ತೆ ಅದ್ರ ಬಗ್ಗೆ ಎಲ್ಲ. ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ. ನಮಗೆ ರಾಜ್ಯದಲ್ಲಿ ಯಥಾಸ್ಥಿತಿ ಅಥವಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ಅವೆಲ್ಲ ಇದಕ್ಕೆಲ್ಲ ಮಾತಾಡೋಕೆ ಹೋಗಿದೆ. ಯಾಕಂದ್ರೆ ನಾವು ಭಾಳಷ್ಟು ಸಲ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಂತ ನಮ್ಮ ಹೈಕಮಾಂಡ್ಗಳು ಹೇಳಿರೋದ್ರಿಂದ ಅಲ್ಲ ಮಾಡ್ಬೋದು. ನಾವು ಒಂದು ಮಾನದಂಡ ಇರುತ್ತೆ, ರಾಜಕೀಯ ಒಂದು ಏನು ಗೈಡ್ಲೈನ್ಸ್ ಇರ್ತದೆ, ಅದ್ರ ಒಳಗಡೆನೇ ಇರಬೇಕು. ನಮ್ಮ ವಿಚಾರಗಳನ್ನು ನಮ್ಮ ಒಳಗಿಟ್ಕೋಬೇಕನ್ನು ಹೊರತು ಬಹಿರಂಗವಾಗಿ ಹೇಳಕ್ಕೆ ಬರೋದಿಲ್ಲ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತು ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಸಿ ಎಂಗೆ ಬಿಟ್ಟಿರ್ತಕ್ಕಂಥದ್ದು. ಅವನು ಯಾವಾಗಲೂ ರೇಸ್ ಒಳಗದಾನೆ. ಕೋನ್ ರೆಡ್ಡಿ ಅಲ್ಲ, ಎಲ್ಲರೂ ರೇಸಲ್ಲಿದ್ದಾರೆ. ಕೋನ್ ರೆಡ್ಡಿ ರೇಸಲ್ಲಿದ್ದಾನೆ. ಅದೆಲ್ಲ ಅದ್ರ ಬಗ್ಗೆ ನಾವು ಭವಿಷ್ಯ ಅಂತೂ ನೋಡೋಕ್ಕಾಗೋದಿಲ್ಲ. ಭವಿಷ್ಯ ಹೆಂಗೆ ನೋಡೋಕ್ಕಾಗುತ್ತೆ ಅದ್ರ ಬಗ್ಗೆ ಎಲ್ಲ. ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ. ನಮಗೆ ರಾಜ್ಯದಲ್ಲಿ ಯಥಾಸ್ಥಿತಿ ಅಥವಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ಅವೆಲ್ಲ ಇದಕ್ಕೆಲ್ಲ ಮಾತಾಡೋಕೆ ಹೋಗಿದೆ. ಯಾಕಂದ್ರೆ ನಾವು ಭಾಳಷ್ಟು ಸಲ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಂತ ನಮ್ಮ ಹೈಕಮಾಂಡ್ಗಳು ಹೇಳಿರೋದ್ರಿಂದ ಅಲ್ಲ ಮಾಡ್ಬೋದು. ನಾವು ಒಂದು ಮಾನದಂಡ ಇರುತ್ತೆ, ರಾಜಕೀಯ ಒಂದು ಏನು ಗೈಡ್ಲೈನ್ಸ್ ಇರ್ತದೆ, ಅದ್ರ ಒಳಗಡೆನೇ ಇರಬೇಕು. ನಮ್ಮ ವಿಚಾರಗಳನ್ನು ನಮ್ಮ ಒಳಗಿಟ್ಕೋಬೇಕನ್ನು ಹೊರತು ಬಹಿರಂಗವಾಗಿ ಹೇಳಕ್ಕೆ ಬರೋದಿಲ್ಲ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮತ್ತು ಈಗ ಹೈಕಮಾಂಡ್ ಹೇಳಿದ್ಮೇಲೆ ನಾವು ಮಾಡಲೇಬೇಕಾಗತ್ತೆ, ಮಾಡ್ತಾರೆ. ಅದು ಅವರಿಗೆ ಬಿಟ್ಟಿರೋದು, ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಸಿ ಎಂಗೆ ಬಿಟ್ಟಿರ್ತಕ್ಕಂಥದ್ದು. ಅವನು ಯಾವಾಗಲೂ ರೇಸ್ ಒಳಗದಾನೆ. ಕೋನ್ ರೆಡ್ಡಿ ಅಲ್ಲ, ಎಲ್ಲರೂ ರೇಸಲ್ಲಿದ್ದಾರೆ. ಕೋನ್ ರೆಡ್ಡಿ ರೇಸಲ್ಲಿದ್ದಾನೆ. ಅದೆಲ್ಲ ಅದ್ರ ಬಗ್ಗೆ ನಾವು ಭವಿಷ್ಯ ಅಂತೂ ನೋಡೋಕ್ಕಾಗೋದಿಲ್ಲ. ಭವಿಷ್ಯ ಹೆಂಗೆ ನೋಡೋಕ್ಕಾಗುತ್ತೆ ಅದ್ರ ಬಗ್ಗೆ ಎಲ್ಲ. ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನಿತಿನ್ ಗಡ್ಕರಿ ಆದ್ರೆ ಅನುಕೂಲ. ನಮಗೆ ರಾಜ್ಯದಲ್ಲಿ ಯಥಾಸ್ಥಿತಿ ಅಥವಾ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ಅವೆಲ್ಲ ಇದಕ್ಕೆಲ್ಲ ಮಾತಾಡೋಕೆ ಹೋಗಿದೆ. ಯಾಕಂದ್ರೆ ನಾವು ಭಾಳಷ್ಟು ಸಲ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಂತ ನಮ್ಮ ಹೈಕಮಾಂಡ್ಗಳು ಹೇಳಿರೋದ್ರಿಂದ ಅಲ್ಲ ಮಾಡ್ಬೋದು. ನಾವು ಒಂದು ಮಾನದಂಡ ಇರುತ್ತೆ, ರಾಜಕೀಯ ಒಂದು ಏನು ಗೈಡ್ಲೈನ್ಸ್ ಇರ್ತದೆ, ಅದ್ರ ಒಳಗಡೆನೇ ಇರಬೇಕು. ನಮ್ಮ ವಿಚಾರಗಳನ್ನು ನಮ್ಮ ಒಳಗಿಟ್ಕೋಬೇಕನ್ನು ಹೊರತು ಬಹಿರಂಗವಾಗಿ ಹೇಳಕ್ಕೆ ಬರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.